ಖರ್ಚು ಖರ್ಚು ವೆಚ್ಚ ಅಲ್ಲಿ ಐತೆ, ಅದು ನೀವು ನೋಡ್ಬೇಕಾಯ್ತು, ಅದು ಡೀಟೇಲ್ಸ್ ಐತೆ, ಗೋಲ್ಡ್ ಐತೆ. ಈ ವರ್ಷ ಎಷ್ಟು ತಿಂಗಳಿಂದ ಬಿಡ್ತಾ ಇದ್ದೀರಿ ನೀರು? ಸರ್ ಸ್ಟಾರ್ಟಿಂಗಿಂದ ಮೋಟ್ರುಗಳು ಪ್ರಾಬ್ಲಮ್ ಇತ್ತು. ಒಂದು ರನ್ನಿಂಗ್ ಮಾಡಿದ ಒಂದು 2 ತಿಂಗಳಿಂದ. ಈಗ ಎಲ್ಲ ಹೊಸದಾಗಿ ಹರಿಸ್ಕೊಡ್ರೆಲ್ಲ ಅನುದಾನ ಬಿಡುಗಡೆ ಮಾಡಿ 1 ಕೋಟಿ ಅನುದಾನ ಮಾಡಿ 2 ಮೋಟ್ರುಗಳು, 2 ಪೆನಲ್ಲು, ಇನ್ನೊಂದು ಮೋಟ್ರಿಗೆ ಇನ್ನೊಂದು ಪೆನಲ್ಗೆ ಎಲ್ಲನೂ ಹರಿಸ್ಕೊಡ್ರೆ ಅನುದಾನ ಮಾಡಿರೋದು ಇಲ್ಲಿ. ಜಿ ಟಿ ದೇವೇಗೌಡರು ಸತ್ಯನೇ ಹರಿಸ್ಕೊಡ್ರೆ ಮಾಡಿರೋದು. ಸತ್ಯನೇ ಮಾತಾಡ್ಬೇಕು ಯಾವಾಗಲೂ. ಹರಿಸ್ಕೊಡ್ರು ನಿಂತ್ಕೊಂಡು ಅವರೇ ಮಾಡ್ಕೊಟ್ಟಿದ್ದು. ಇದಕ್ಕೆ 1 ಕೋಟಿ ಅನುದಾನ ಕೊಟ್ಟವ್ರೆ. ಈಗ ಆಲ್ಮೋಸ್ಟ್ 1 ಕೋಟಿ ಇದಕ್ಕೆ ಖರ್ಚಾಯ್ತದೆ. ಈಗೆಲ್ಲ ಫೆಸಿಲಿಟಿ ಸೆನ್ಸಾರ್ ಸಾರ್ಡ್ರುಗಳು ಕೂರ್ಸವ್ರೆ, ಹೊಸ ಮೋಟ್ರುಗಳು, ಕೇಬಲ್ ಸಿಸ್ಟಮ್ ಇದೆಲ್ಲ ಚೇಂಜ್ ಮಾಡವ್ರೆ. ಇನ್ನೂ ಕೆಲಸಗಳು ವರ್ಕ್ ನಡೀತಾ ಐತೆ. ಅದರಿಂದ ಈಗ ಖಂಡಿತವಾಗ್ಲೂ ರೈತರಿಗೆ ಇನ್ನು ಆಲ್ಮೋಸ್ಟ್ ಇನ್ನೂ 2 ತಿಂಗಳು ಮೋಟ್ರ್ ಓಡುತ್ತೆ. ಏಪ್ರಿಲ್ ಗಂಟ ಖಂಡಿತವಾಗ್ಲೂ ನೀರಿರೋದ್ರಿಂದ ಏಪ್ರಿಲ್ ಗಂಟ ಖಂಡಿತವಾಗ್ಲೂ ಓಡುತ್ತೆ. ಆಲ್ಮೋಸ್ಟ್ ಇರೋ ಕೆರೆಗಳಲ್ಲಿ 90% ಆದ್ರೂ ತುಂಬಿಸ್ಕೊಡ್ತೀವಿ ಅಂತ ಆಶ್ವಾಸನೆ ಕೊಡ್ತೀವಿ. ಒಳ್ಳೆ ನೀರು ಕಡಿಮೆ ಆಯ್ತದಲ್ಲ? ಒಳ್ಳೆ ನೀರು ಕಡಿಮೆ ಆಗಲಿ. ನಮ್ಮದು 100 ಅಡಿ ಇರೋ ಗಂಟು ನಮ್ಮ ನೀರು ಓಡುತ್ತೆ. ಹಂಗ? ಏನಕ್ಕೆ ಈಗ ಒಂದು 2-3 ತಿಂಗಳ ಹಿಂದ್ಗಡೆ ಏನು ಮಾಡ್ತಿರ್ಲಿಲ್ಲ? ಸಮಸ್ಯೆ ಈಗ ಫಂಡ್ ಇಲ್ಲ ಅಂತ ಇಂಜಿನಿಯರ್ಗಳು ಹೇಳ್ತಿದ್ರು. ಸಮಸ್ಯೆ ಈಗ ಮೋಟ್ರ್ ಕೆಟ್ಟೋಗಿ 2 ವರ್ಷ ಆಗಿದ್ದು. ಬಟ್ ಏನಾಯ್ತು ಅಂದ್ರೆ ಹೋದ ವರ್ಷ ಹೊಳೆ ಬಂದಿರಲಿಲ್ಲ. ಈಗ ಆಚೆ ವರ್ಷ ಪ್ರಾಬ್ಲಮ್ ಇದ್ದು ಮಳೆ ಊದೆ ಕೆರೆಗಳು ತುಂಬಿದ್ದು. ಆಚೆ ವರ್ಷ ಏನಾಯ್ತು ಅಂದರೆ ಮಳೆ ಊದೆ ಕೆರೆ ತುಂಬಿದ್ದು. ಹೋದ ವರ್ಷ ಬ್ಯಾಕ್ ವಾಟ್ರ್ ಬಂದಿಲ್ಲ. ನಮ್ಮದು ರನ್ ಮಾಡೋಷ್ಟು ಬ್ಯಾಕ್ ವಾಟ್ರ್ ಬರಲೇ ಇಲ್ಲ. ರೆಡಿ ನಮಗೆ ತುಂಬಲೇ ಇಲ್ಲ ಕ್ಯಾರಸ್ ಬ್ಯಾಕ್ ವಾಟ್ರು. ಬಟ್ ಈ ವರ್ಷ ಏನಾಯ್ತು ಅಂದರೆ ಈ ವರ್ಷನೂ ಸಮಸ್ಯೆಗಳ ಯಾರು ಹೇಳೋರು ಇರ್ತಿಲ್ಲ ಇಲ್ಲಿ. ನಮ್ಮ ಗ್ರಾಮ ಸುತ್ತಮುತ್ತ ಹಳ್ಳಿಯವರು ನಾವಿವಿ ನೀವಿವಿ ಏನಾದ್ರು ಹೇಳ್ಕೊಬೋದು. ಯಾರೇ ಇದ್ರು ಇಲ್ಲಿ ಸಮಸ್ಯೆಗಳ ಬಗೆಹರಿಸೋರು ಯಾರೂ ಇದ್ದಿಲ್ಲ. ನಮ್ಮ ಜಿ ಟಿ ದೇವೇಗೌಡರು ಈಗ ಅದ ವಿಷಯ ತಲುಪಿತೋ ಏನೋ ಗೊತ್ತಿಲ್ಲ. ಅದರಿಂದ ಏನಾಯಿತು, ಗೊಂಕಿರಿ ಜಾತ್ರೆಗೆ ಬಂದಾಗ ಹರಿಸ್ಕೊಡ್ರಿಗೆ ನಾವು ಇರೋ ಪ್ರಾಬ್ಲಮ್ ಹೇಳ್ದೋ, ಈ ಥರ ಐತೆ ಅಣ್ಣ ಸಮಸ್ಯೆ. ಆಮೇಲೆ ಕೆ ವಿ ಪ್ರಾಬ್ಲಮ್ಮು. 2 ಮೋಟ್ರ್ ಎತ್ತಿದ್ರು ರೆಡಿ ಆದರೂ 1 ತಿಂಗಳು ಮೋಟ್ರ್ ಓಡಿಸೋಕ್ಕಾಗಲಿಲ್ಲ ನಾವು. ಕೆ ವಿ ಪ್ರಾಬ್ಲಮ್ಮು. ಆಗ ಹರಿಸ್ಕೊಡ್ರಿಗೆ ಹೇಳಿದ ತಕ್ಷಣ ಏನು ಮಾಡೋದು ಗೊತ್ತಾ, ಎಲ್ಲ ಬಂದು AEE ಎಲ್ಲ ಬಂದು ನಿಂತ್ಕೊಂಡು ಕರೆಂಟ ಸರಿ ಮಾಡಿಕೊಟ್ಟು 1 ತಿಂಗಳು ನಾವು 2 ಮೋಟ್ರು ರೆಡಿ ಇದ್ರೂ ಮೋಟ್ರುಗಳು ರನ್ ಮಾಡೋಕ್ಕಾಯ್ತಿದೆ. ಇದೇ ತೂರು ಅದು ಆಫ್ ಆಗೋದು, ಅದೇ ತೂರು ಇದಾವೆ. ಕೆ ವಿ ಪ್ರಾಬ್ಲಮ್ಮು. ಆಮೇಲೆ ಏನು ಹೇಳಿದ್ರು, ಇವ್ರು ಕರೆಂಟ್ ಬಿಲ್ ಕೊಟ್ಟಿಲ್ಲ, ಲೈನ್ ಕಟ್ ಮಾಡಿಬಿಡ್ತೀವಿ, ಹಂಗೆ ಮಾಡ್ತೀವಿ ಅಂತ. ಹರಿಸ್ಕೊಡ್ರು ಹೇಳಿದ ತಕ್ಷಣ AEE AC ಫೋನ್ ಮಾಡಿ AEE ಬಂದು ಎಲ್ಲ ನಿಂತ್ಕೊಂಡು ಕರೆಂಟ ಒಂದು ರೆಡಿ ಮಾಡಿಕೊಡ್ರು. ಅದು ಹರಿಸ್ಕೊಡ್ರು ಕಡೆಯಿಂದಲೇ. ಖಂಡಿತವಾಗ್ಲೂ ಇಲ್ಲದೇ ಇರೋದು ನಾವು ಹೇಳ್ಬಾರ್ದು. ಈಗ ಇದಕ್ಕೆಲ್ಲ ಅನುದಾನ ತಂದಿರೋರೆ ಹರಿಸ್ಕೊಡ್ರು. ಮಾಡಿಸಿದವ್ರು ತಂದೆ ಮಾಡ್ಸಿರೋರು ತಂದೆ ಹೇಳ್ಬಾರ್ದು. ಸಿದ್ದರಾಮಯ್ಯ ಅವ್ರದ್ದು ಇದು ಬುದ್ಧಿ ಪೂಜೆ ಅಲ್ಲಿ ಇನ್ನೊಂದಲ್ಲಿ ಎಲ್ಲ ಸಿದ್ದರಾಮಯ್ಯ ಅವ್ರದ್ದೇ. ಆ ವರ್ಷ ಮಾಡಲೇಬೇಕು ಅಂದ್ಬಿಟ್ಟು ಬರೀ 5 ತಿಂಗಳು ಕೆಲಸ ಮಾಡಿಸಿದ್ರು. ಹೌದು, ಕೊನೆ ಇಳಿಯೋ ದಿವಸ ಅವ್ರದ್ದು ರನ್ನಿಂಗ್ ಮಾಡಬೇಕಾಯ್ತು. ಆ ವರ್ಷ ಬ್ಯಾಕ್ ವಾಟ್ರು ಪ್ರಾಬ್ಲಮ್ಮು. ಇಲ್ಲ ರನ್ನಿಂಗ್ ಮಾಡಿಬಿಟ್ಟೆ ಅವರು ಇಳಿಯೋದು ಇನ್ನೊಂದು 2 ತಿಂಗಳಿತ್ತು. ಆ ವರ್ಷ ಬ್ಯಾಕ್ ವಾಟ್ರ್ ಪ್ರಾಬ್ಲಮ್ ಇತ್ತು. ರನ್ನಿಂಗ್ ಮಾಡಿಬಿಟ್ಟೆ ಚೆಕಪ್ ಮಾಡ್ದು, ಟ್ರಯಲ್ ರನ್ ಮಾತ್ರ ನೋಡ್ದು ಅಷ್ಟೇ. ಆ ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗಲೇ ಬುದ್ಧಿ ಪೂಜೆನೂ ಅವ್ರದ್ದೇ, ಉದ್ಘಾಟನೆ ಅವ್ರದ್ದು ಮಾಡೋರ ಕೆಲಸ ಮಾಡೋರು. ಇವಾಗ ಮಾತ್ರ ಸರಿ ಕರೆಂಟ್ ಸಪ್ಲೈ ಎಲ್ಲ ಮೋಟ್ರ್ ಇಲ್ಲ ಕರೆಂಟ್ ಎಲ್ಲ ಹರಿಸ್ಕೊಡ್ರು ನಿಂತ್ಕೊಂಡು ಈ 1 ತಿಂಗಳಿಂದ ಪಕ್ಕ ರೆಡಿ ಮಾಡಿಕೊಡ್ರು. ಇಲ್ಲೇ ಇರೋದು ಹೇಳ್ಬೋದು. ಇನ್ನಕ್ಕೆ ನಮ್ಮ ಕೆರೆಗಳು ತುಂಬಿಲ್ವಲ್ಲ? ನೊದೆಲ್ಲ ಸಿಪಿ ಕಟ್ಟೆ ಎಲ್ಲ ಬರ್ಬೇಕು ಸರ್. ಇದಕ್ಕೆ ಯಾಕೆಂದರೆ ಈಗ ಎತ್ತಿರೋದೇ ನಾವು 2 ತಿಂಗಳು. ಅದರಲ್ಲಿ 2 ತಿಂಗಳಲ್ಲಿ 1 ತಿಂಗಳಲ್ಲಿ ಒಂದೊಂದೇ ಮೋಟ್ರ್ ಓಡಿಸಿದ್ರು. ಸಮಸ್ಯೆ ಕೆ ವಿ ಅವ್ರ ಕಡೆಯಿಂದ ಇತ್ತು. ಕರೆಂಟು ನಮ್ಗೇನು ಅಂದರೆ ಇದರಲ್ಲಿ ಏನಾಯ್ತದೆ ಅಂದ್ರೆ ಸರ್, ಇದು 2000 ಚಿಲ್ಲರೆ ತಗೊಬಿಡ್ತದೆ ಆಮ್ಸ. ನಮ್ದು 2 ಎತ್ತಿದ್ರೆ ಏನಾಯ್ತಿದ್ದು ಗೊತ್ತಾ, ಲೈನೇ ಟ್ರಿಪ್ ಆಗ್ಬಿಡೋದು. ಆಗ AEE ಅವರೆಲ್ಲ ಬಂದು ಸಮಸ್ಯೆ ಕೂಡ ಬಗೆಹರಿಸಿದ್ರು. ಯಾಕೆಂದರೆ ಆಮ್ಸ್ ಸೋರ್ಸಿಸ್ ಜಾಸ್ತಿ ಕೊಡಿ, ಒಂದು ಸ್ವಲ್ಪ ವೋಲ್ಟೇಜ್ ಜಾಸ್ತಿ ಕೊಡಿ ಇತ್ತು ಅನ್ನೋ ಲೆಕ್ಕಾಚಾರದಲ್ಲಿ ಕ್ಲಿಯರ್ ಮಾಡೋರು. ಏನು ಸಮಸ್ಯೆ ಇಲ್ಲ, 2 ಕಂಟಿನ್ಯೂ ಕೊಡ್ತಾರೆ. ಇನ್ನೂ 2 ತಿಂಗಳು ಆಲ್ಮೋಸ್ಟ್ ಎಲ್ಲ ಕೆರೆಗಳನ್ನೂ ನಾನು ತುಂಬಿಸ್ಕೊಡ್ತೀನಿ ಅಂತ ಭರವಸೆ ಕೊಡ್ತೀನಿ. ಹೇಳಿ ಇದ್ರ ಬಗ್ಗೆ. ಇದೇನು ಪ್ರೆಜರ್ ವಾಲು? ಇದು ಪ್ರೆಜರ್ ವಾಲ್ ಬೇಕೇ ಬೇಕು. ಇದೇನು ಕಡಿಮೆ ಮಾಡೋಕ್ಕೈತಲ್ಲ? ಇದು ಫ್ರಿಂಗ್ ಒಂದು ಸ್ವಲ್ಪ ಬೆಂಡ್ ಐತೆ, ಅದೊಂದು ಫ್ರಿಂಗ್ ಬೇಕು. ಮಾಡಿಸಿ ಅಂದರೆ ನಾವೇ ಮಾಡ್ಸೋದ? ನೀವೇ ಮಾಡಿ. ರೈಟ್ ಇದ್ದರೆ ಖಂಡಿತವಾಗ್ಲೂ ಒಂಚೂರು ಇಷ್ಟಲ್ಲ, ಇನ್ನೊಂದು ಸ್ವಲ್ಪ ಕಡಿಮೆ ಮಾಡ್ಬೋದು. ಒಂದು 10-20% ಕಡಿಮೆ ಆಯ್ತದೆ ಅಷ್ಟೇ. ಇದು ಹೋಗಲೇಬೇಕು. ಇಲ್ಲಾಂದರೆ ಪೈಪ್ ಲೈನೇ ಉಳ್ಕೊಳ್ಳೋದಿಲ್ಲ. ಇದು ಪ್ರೆಜರ್ ವಾಲ್ ಇಟ್ಟಿರುತ್ತೆ. ಇದರಿಂದ ಇವೆಲ್ಲ ಪೈಪ್ ಲೈನ್ ಎಲ್ಲೂ ಡ್ಯಾಮೇಜ್ ಇಲ್ಲದೆ ಓಡೋದು. ಇಲ್ಲಾಂದರೆ ಏರ್ ವಾಲ್ಗಳೆಲ್ಲ ಪಡ್ಕೊಂಡೈತವೆ. ಏರ್ ಔಟ್ ನೋಡಿದ್ದೀರಾ ನೀವು? ನೋಡಿದ್ದೀನಿ. ಒಳ್ಳೆ ನೀರು ಕಡಿಮೆ ಆಯ್ತದೆ. ಈಗ ಒಂದು 6 ತಿಂಗಳಿಂದನೇ ನೀವು ಒಳ್ಳೆ ಬಂದ ತಕ್ಷಣನೇ ತುಂಬಿಸ್ಬಿಡ್ಬೇಕಾಯ್ತು ಕೆರೆಗಳನ್ನ. ಮೋಟ್ರುಗಳು ಅಂಥ ಟೈಮಲ್ಲಿ ಅಧಿಕಾರಿಗಳಿಗೆ ಒತ್ತಡ ತಂದ್ಬಿಟ್ಟು ಅನುದಾನ ತಗೊಬನ್ನಿ ಅಂತ ಹೇಳಿ. ಈಗಲೂ ಹೇಳ್ತೀನಿ ಕೇಳಿ.
ಹರೀಶ್ ಗೌಡ್ರು ಬಿಟ್ರೆ ಬಾಬಾ ಜಿ ಟಿ ದೇವೇಗೌಡರು ತಪ್ಪು ಮಾತಾಡ್ತಾನೆ ಅಂತ ತಿಳ್ಕೊಬೇಡಿ. ಅವ್ರಿಗೆ ತೊಂದರೆ ಇಲ್ಲಿ ನಮ್ಮ ಸಮಸ್ಯೆಗಳು ಏನಾಯ್ತು ಅಂದರೆ ಅವ್ರಿಗೆ ಅಲ್ಲಿ ಗಂಟ ತಲುಪೋ ಗಂಟ ವಿಚಾರಗಳು ಯಾರು ತಲುಪಿಸೋರಿಲ್ಲ. ಓ ಇದು ಸಮಸ್ಯೆ ಯಾಕೆಂದರೆ ಒಬ್ಬ ಅಧಿಕಾರಿಯಾಗಿ ಇನ್ನೊಬ್ಬನ ಮೇಲೆ ನಾವು ಯಾವತ್ತೂ ದೂರಕ್ಕೆ ಹೋಗ್ಬಾರ್ದು. ಈಗ ಸಮಸ್ಯೆ ಇದ್ದಾಗ ಅವ್ರಿಗೆ ಡೈರೆಕ್ಟಾಗಿ ಈಗ ನಾವು ಕೇಳಿಬೇಕಾರೆ ಹರೀಶ್ ಗೌಡ್ರು ಕರೆಂಟ್ ಸಮಸ್ಯೆ ಇತ್ತು ಅಂದೆ, ಅವತ್ತು ನೈಟೇ ಫೋನ್ ಮಾಡಿದೆ, ಬೆಳಿಗ್ಗೆ ಅಷ್ಟೊಳಗೆ ಎಲ್ಲ ಬಂದು ನಿಂತ್ಕೊಂಡು KBದು ಏನಾಯ್ತು ಸಮಸ್ಯೆ ಬಗೆಹರಿಸಿದ್ರು. ಅದಕ್ಕೆ ಅಣ್ಣ ಯುವಕರು ರಾಜಕಾರಣಕ್ಕೆ ಅಲ್ವಾ ಬರಬೇಕು. ನಾವು ಹರೀಶ್ ಗೌಡ್ರ ಬಗ್ಗೆ ಗೌರವವಾಗಿ ಮಾತಾಡ್ತೀವಿ, ಯಾಕೆಂದ್ರೆ ಅವ್ರು ಮಾಡಿರೋ ಒಳ್ಳೆ ಕೆಲಸ. ಯಾಕೆಂದ್ರೆ ರಿಸಲ್ಟ್ ಏನಾಯ್ತು ಹೇಳಿ, ಅಲ್ಟಿಮೇಟ್ ಕೆಲಸ ಆಗ್ಬೇಕು. ಅಲ್ಟಿಮೇಟ್ ನೋಡಿ ಒಂದೇ ದಿವಸಕ್ಕೆ ಬಂದರು, AWA ಎಲ್ಲ ನಿಂತ್ಕೊಂಡು ನೀಟಾಗಿ ಮಾಡ್ಕೊಟ್ಬಿಟ್ಟು ಹೋದ್ರು. KBದು ಏನಾಯ್ತು ಕಂಪ್ಲೇಂಟ್, ಎಷ್ಟು ಅಂಶ ತಗತ್ತದು ಒಂದು ಮೋಟ್ರ್ ಎತ್ತಿಸ್ಬಿಟ್ಟು ಚೆಕ್ ಮಾಡಿ ಸಮಸ್ಯೆಗಳು ಕಂಡುಹಿಡಿಯೋರು ಬೇಕಲ್ವ ಸರ್. ಆಮೇಲೆ ಪ್ರಾಬ್ಲಮ್ ಹೇಳೋರಿಲ್ಲ, ಪ್ರಾಬ್ಲಮ್ ಹೇಳೋರು ಬೇಕು ತಾನೆ, ಇಂಪಾರ್ಟೆಂಟು. ನಿಮ್ಮ ಕೆರೆ ಏನಕ್ಕೆ ತುಂಬಿಸಿಲ್ಲ ಆನಂದ್ ಕೆರೆನ? ಗೊತ್ತಾಯ್ತಲ್ಲ ಸರ್, ನಮ್ದು ಏನಾಯ್ತದೆ ಗೊತ್ತಾ, 18 ಕಟ್ಟೆ ಅವೆ ನಮ್ಮ ಬರೋ ರೂಟಲ್ಲಿ. ಅದು ಒಂದು ದಿವಸ ಈಗ ಮತ್ತೆ ಈಗ ಒಂದು 8-10 ದಿವಸದಿಂದ ಕರೆಂಟ್ ಪ್ರಾಬ್ಲಮ್ ಇತ್ತು. ಒಂದು ದಿವಸ ಬಿಟ್ಟು ಒಂದು ದಿವಸ, ಈಗ ಒಂದು ದಿವಸ ಬಿಟ್ಟು ಒಂದು ದಿವಸ ಏನಾಯ್ತದೆ ಗೊತ್ತಾ, ಕರೆಂಟ್ಗಳು ಈಗ ಒಂದು ದಿವಸ ಇವತ್ತು ಆನ್ ಮಾಡಿರ್ತೀವಿ, ನಾಳೆ ಇರೋದಿಲ್ಲ ಅಂದ್ಕೊಳ್ಳಿ. ಆಗ ಒಂದು ದಿವಸಕ್ಕೆ ಏನಾಗಿರ್ತದೆ, ಎಲ್ಲ ಅರ್ಧ ಅಡಿ ಹಿಡಿದಿರ್ತವೆ. ಆಮೇಲೆ ಇದು ಮಳೆ ಟೈಮ್ ಏನಲ್ಲ, ಬೇಸಿಗೆ ಇದು, ಅದು ಕುಡಿತದೆ. ಈಗ ಅರ್ಧ ಅಡಿ ಹಿಡ್ದಾವ್ ಇನ್ನು ರಿಟರ್ನ್ ಮಾಡ್ಬೇಕಾದ್ರೆ ಹೊಂದಿಸ್ಬೇಕು. ಇದು ಯಾವ ಊರು ಅಣ್ಣ? ಯಾಚೇಗೌಡನಹಳ್ಳಿ. ಇದು ಉನ್ನವಳ್ಳಿ ಅಂತ ಊರ ಹೆಸರು. ಇದು ಉನ್ನವಳ್ಳಿ ಅಂತ. ಇದು ಯಾವಾಗ ಸಿಕ್ತು ನಿಮಗೆ? ಭೂಮಿಲಿ ಹೊಲ ಉಳ್ಬೇಕಾದ್ರೆ ಸಿಕ್ತಾ? ಯಾವ್ದು ಇದು ಇದು ಚಿಕ್ಕದು ಹೊಲ ಉಳ್ಬೇಕು ಮಾಡಿದ್ದು ನಾನು. ಇದೆಲ್ಲ ಹಿಂಗೆ ಇತ್ತ ಇದು ಮೂರು. ಇಲ್ಲಿ ತೋಳ್ಗಂಬ ಅಂತ ಇತ್ತು, ತೋಳ್ಗಂಬ ಅಂತಾನೆ. ತೋಳ್ಗಂಬ ಅದು ಎತ್ಕೋದಿಲ್ಲ, ನಿಲ್ಸ್ಕೋದಿಲ್ಲ. ನಾವೇನು ಮಾಡ್ತೀವಿ ಅಂದ್ರೆ ಅಲ್ಲಿ ಜಮೀನು ಮಧ್ಯೆ ಎಲ್ಲ ಬೇಡ ಅಂದ್ಬಿಟ್ಟಿದ್ದು, ಇಲ್ಲಿಗೆ ಒಂದು ಪೂಜೆನೇ ಮಾಡಿ ನಿಲ್ಲಿಸ್ತು. ಆಮೇಲೆ ಏನಾಯ್ತು ಗೊತ್ತೇನಾಯ್ತು, ರಿಸಲ್ಟ್ ಹೇಳ್ತೀನಿ ಕೇಳಿ ನಿಂಗೆ. ಇದು ದಬಾಕ್ಬಿಟ್ಟಿದ್ದು ಗಂಟ ಅಲ್ಲಿ ಏನು ಕೆಲಸನೇ, ಏನಾರು ಹೊಡೆದೋಗವು, ಏನೋ ಪ್ರಾಬ್ಲಮ್ ಆಯ್ತು. ಅವನು ಕಾಂಟ್ರಾಕ್ಟ್ ಕಾರಂಗೆ ಅದೇನು ಮೇನ್ ಬಂತು, ಈಗ ನಿಲ್ಸ್ಬಿಟ್ಟು ಪೂಜೆ ಮಾಡಿಸ್ತಾ ಎಲ್ಲ ಸಕ್ಸಸ್ ಆಗ್ಬಿಡ್ತು. ಓ ಏನೋ ಒಂದು ಶಕ್ತಿ ಅದೇ ಅಂತ ತಾನೆ. ಇದು ಹಂಗೆ ಕೆಳಗಿಟ್ಟಿದಾಗ ಕೆಲಸ ಆಗ್ತಿರ್ಲಿಲ್ಲ. ಕೆಲಸ ಏನಾರು ಒಂದು ಹೊಡೆದೋಗವು, ನೀರೆತ್ತ ತಕ್ಷಣ ಪೈಪಾರು ಹೊಡೆದೋಗೋದು, ಅಲ್ಲಿ ಎನ್ನಾರ್ಗಳು ಏನೇನೋ ಕೂರ್ಸಿವ ಸಣ್ಣ ಪುಟ್ಟವು ಏನಾರು ಹೊಡೆದೋಗ್ತವು. ಒಂದು 2-3 ಸತಿ ಹಂಗಾಯ್ತಾ? 3-10 ಸರಿ ಆಯ್ತು. ಇದೆಲ್ಲ ಅವ್ರು ಏನು ಮಾಡಿದ್ರು, ಒಬ್ರು ಬ್ರಾಹ್ಮಣರು ಕರ್ಕೊಂಡು ಇದ್ದು ಕೂರಿಸ್ಬಿಟ್ಟು ಇದಕ್ಕೆ ಪೂಜೆ ಮಾಡ್ಕೊಂಡು ಅಲ್ಲಿ ಹೋಗಿ ಪೂಜೆ ಮಾಡಿದ್ರು. ಅವತ್ತಿಂದ ಸಕ್ಸಸ್ಫುಲ್ ಆಯ್ತು ನೋಡಿ ಅಣ್ಣ. ಏನೋ ಒಂದು ಶಕ್ತಿ ಅದೇ ಇದರಲ್ಲಿ, ನಂಬಿಕೆ ಅದು ಅಲ್ವಾ. ನಾವು ಸುಮ್ಮನೆ ಮೂಢನಂಬಿಕೆ ಏನ್ಬಿಡ್ತೀವಿ, ಅದು ಪ್ರಯೋಜನ ಇಲ್ಲ.